ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. ವಸಂತ ಮಾಸ ಶುರುವಾಗೋ ಸಮಯ, ಇಡೀ ಸೃಷ್ಟಿ ಅರಳೋ ಕಾಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಕರ್ಣ, ನೋಡು, ಇವತ್ತು ನಮ್ಮ ನಿತ್ಯ ಒಳ್ಳೆ ದಂತದ ಬೊಂಬೆ ತರ ಕಾಣಿಸ್ತಾ ಇಲ್ಲ? ಅಮ್ಮ, ಇಲ್ಲಿ ನೋಡಿ, ಕಣ್ಣು ರೆಪ್ಪೆನ ಅಲ್ಲಾಡಿಸದೆ ನಿತ್ಯನೇ ನೋಡ್ತಾ ನಿಂತುಬಿಟ್ಟಿದ್ದಾನೆ ಕರ್ಣ. ಅಲ್ವಾ ಮತ್ತೆ ನಮ್ಮನೆ ಸೊಸೆ ಅಲ್ವಾ? ನೋಡು ಎಷ್ಟು ಸುಂದರವಾಗಿ ಕಾಣ್ತಿದ್ದಾಳೆ. ಕರ್ಣ, ನಮ್ಮ ನಿತ್ಯ ಹೇಗೆ ಕಾಣಿಸ್ತಾ ಇದ್ದಾಳು? ನಿನ್ನೇ ಕೇಳ್ತಾ ಇರೋದು, ಹೇಗೆ ಕಾಣಿಸ್ತಾ ಇದ್ದಾಳೆ? ಚೆನ್ನಾಗಿ ಕಾಣಿಸ್ತಿದ್ದಾರೆ. ಹಾಗಾದ್ರೆ ಶಾಸ್ತ್ರ ಶುರು ಮಾಡೋಣ. ಶಾಸ್ತ್ರನಾ? ಯಾವುದು? ಎಣ್ಣೆ ಸ್ನಾನ ಶಾಸ್ತ್ರಮ್ಮ. ಅಯ್ಯೋ, ಈಗಾಗ ಎಲ್ರದ್ದು ಸ್ನಾನ ಆಗಿದೆ, ಪೂಜೆ ಆಗಿದೆ, ಮತ್ತೆ ಎಣ್ಣೆ ಶಾಸ್ತ್ರನಾ? ಅಮ್ಮ, ಕರ್ಣ ನಮ್ಮನೇಲಿದ್ದ, ನಿತ್ಯ ಇಲ್ಲಿದ್ಲು. ಇವರಿಬ್ರು ಯಾರು? ನವ ಜೋಡಿಗಳು. ಆದ್ದರಿಂದ ಉಗಾದಿ ಹಬ್ಬನ ಮತ್ತೆ ಇಲ್ಲಿ ಎಣ್ಣೆ ಸ್ನಾನದಿಂದ ಪ್ರಾರಂಭ ಮಾಡೋಣ. ಏನು ಮುಖ ನೋಡ್ತಾ ಇದ್ದೀರಾ? ನಡೀರಿ, ನಿಮ್ಮಿಬ್ರಿಗೂ ಎಣ್ಣೆ ಸ್ನಾನದ ಶಾಸ್ತ್ರ ಸ್ಟಾರ್ಟ್ ಆಗಬೇಕು. ಬನ್ನಿ. ಅಂಕಲ್, ಹಾಗಲ್ಲ, ಇದೆಲ್ಲ ಏನೂ ಇಲ್ಲ. ನೀವಿಬ್ರು ನವ ದಂಪತಿಗಳು ತಾನೆ? ಅಲ್ಲಿಂದನೇ ಪ್ರಾರಂಭ ಆಗಬೇಕು. ಬನ್ನಿ ಬಾಪ. ಅಪ್ಪ, ಇದೆಲ್ಲ ಬೇಡ ಅನ್ನಿಸ್ತಿದೆ. ಏನು ಮಾತು ಅಂತ ಆಡ್ತಾ ಇದೆಯೋ? ಈ ಶಾಸ್ತ್ರ ಎಲ್ಲ ಇವತ್ತು ನಿನ್ನೆದಲ್ಲ, ತಲತಲಾಂದ್ರಿಂದ ನಡ್ಕೊಂಡು ಬಂದಿರೋದು. ಎಣ್ಣೆ ಸ್ನಾನ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಇಲ್ಲಿವರೆಗೂ ನೀನು ತುಂಬ ಕಷ್ಟಪಟ್ಟಿದ್ಯಾ, ಮುಂದೆ ಒಳ್ಳೇದಾಗಬೇಕು ತಾನೆ? ಬಾ ನಿತ್ಯ, ಬಾಮ್ಮ, ಅಮ್ಮ ನಡಿ. ಸಂಜು, ಏನು ಇದೆಲ್ಲ? ಯಾಕೋ ಹೀಗೆ ಮಾಡ್ತಿದ್ಯಾ? ನೋಡು, ಯಾವುದೋ ಸಿಟ್ನ ಡ್ರೈವಿಂಗ್ ಮೇಲೆ ಹಾಕ್ಬೇಡ. ಕೆಲವು ಸಾರಿ ಏನೇ ಆದ್ರೂ ಒಳ್ಳೇದಕ್ಕೆ ಆಗಿರುತ್ತೆ, ಆದ್ರೆ ನಮಗ್ ಗೊತ್ತಾಗಿರಲ್ಲ ಅಷ್ಟೇ. ಆದ್ರೆ ಬಂದವರು ಒಳ್ಳೇದಕ್ಕೆ ಬಂದಿರ್ತಾರೆ, ಕೆಟ್ಟದ್ರಿಂದ ನಮ್ಮನ್ನ ರಕ್ಷಿಸ್ತಿರ್ತಾರೆ ಕಂದ. ಅರ್ಥ ಮಾಡ್ಕೋ. ಸ್ಟಾಪ್ ಪ್ರೀಚಿಂಗ್ ಮೀ. ನಂಗೆ ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗೋಗಿದೆ. ಆದ್ರೆ ಇಷ್ಟ ಸಿಟ್ಟು ಯಾಕೆ ಮಾಡ್ಕೋತಿದ್ಯಾ ನೀನು? ಇದರಿಂದ ನಿನ್ ಕಣ್ಣೇ ಕುರುಡಾಗೋದು ಕಣೋ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋದು ಕಾಣಿಸೋದೇ ಇಲ್ಲ. ಸಂಜು, ಕಾರ್ ನಿಲ್ಸು. ರೋಸಿ ಅವರೇ, ಏನಿಲ್ಲೇ? ನಿಧಿ ಮನೆಗೆ ಯುಗಾದಿ ಹಬ್ಬಕ್ಕೆ ಅಂತ ಕರೆದಿದ್ಲು, ಅದಕ್ಕೆ ಹೋಗ್ತಾ ಇದ್ದೀವಿ. ಹೌದಾ? ನಾವು ಅಲ್ಲೇ ಹೊರಟಿದ್ದೀವಿ, ಬನ್ನಿ ನಮ್ಮ ಜೊತೆನೆ. ಸರಿ ಬಾರೆ ಹೋಗೋಣ. ರಿಯಾ, ಬಾ ಅಮ್ಮ.
ಅಮ್ಮ ರೋಸಿ ಅವ್ರು ಓಕೆ, ಇವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಕರಾಳ ಹಚ್ಚಲ್ಲ. ಸಂಜು ಸುಮ್ಮನಿರೋ, ಪಾಪ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾರೆ. ರೋಸಿ ಅವರೇ ಬನ್ನಿ. ಬಾ ರಿಯಾ. ರಿಯಾ ಬಾ. Bloody girl. ನೀರು ಹದವಾಗಿ ಬಿಸಿಬಿಸಿಯಾಗಿ ಕಾದಿದೆ. ಪಟ್ಟದ ಸ್ನಾನ ಮುಗಿಸ್ಬಿಡಿ. ಅಂಕಲ್ ನಂಗೆ ಯಾಕೋ ಕಂಫರ್ಟಬಲ್ ಅನಿಸ್ತಾ ಇಲ್ಲ. ಅರೆ ಇದರಲ್ಲಿ ಕಂಫರ್ಟ್ ಅನ್ಸೋದೇನಮ್ಮ ಇದೆ? ಗಂಡ ಹೆಂಡತಿ ತಾನೆ, ಸ್ನಾನ ಮಾಡಿಸು. ಆದ್ರೂ ಏನು, ನೀವಿಬ್ರು ಗಂಡ ಹೆಂಡತಿ ಅಲ್ವಾ? ಗಂಡ ಹೆಂಡತಿ ಮಧ್ಯೆ ಯಾವುದೇ ನಾಚಿಕೆ ಇರಬಾರ್ದು ಅಲ್ವಾ ಮನಿದಿ? ನೋಡು, ಕರ್ಣ ವರ್ಷ ಪೂರ್ತಿ ಆಸ್ಪತ್ರೆ ಆಪರೇಷನ್ಸ್ ಅಂತ ಒದ್ದಾಡ್ತಾ ಇರ್ತಾನೆ. ಫಸ್ಟ್ ಕ್ಲಾಸ್ ಮೈ ತುಂಬ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸು. ಎಂಜಾಯ್ ದಿ ಫೆಸ್ಟಿವಲ್. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಅಂಕಲ್. ಅಪ್ಪ ಅವ್ರು ಪ್ರೆಗ್ನೆಂಟು, ಆಲ್ರೆಡಿ ರೆಡಿ ಆಗಿದ್ದಾರೆ. ಎಣ್ಣೆ ಸ್ನಾನ ಅಂತ ಮತ್ತೆ ಯಾಕೆ ತೊಂದರೆ ಕೊಡ್ಲಿ ಅವ್ರಿಗೆ? ಓ ಅದ ನಿನ್ ಸಮಸ್ಯೆ. ಕಾಳಜಿ ಕರೆಕ್ಟ್ ಆಗಿದೆ. ಓ ಅದರಲ್ಲೂ ನಿನ್ನ ಹೆಂಡತಿ ಒಳ್ಳೆ ಸೀರೆ ಉಟ್ಕೊಂಡು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ, ಯಾಕೆ ತೊಂದರೆ ಅನ್ನೋದಲ್ವಾ? ಒಂದು ಕೆಲಸ ಮಾಡು, ನೀನು ಶಾಸ್ತ್ರಕ್ಕೆ ಅವಳು ಕೈಗೆ ಕಾಲಿಗೆ ಎಣ್ಣೆ ಹಚ್ಚು. ನೋಡಮ್ಮ, ಇವನಿಗೆ ಎಣ್ಣೆಲೆ ಮುಳುಗಿಸಿ ಸ್ನಾನ ಮಾಡಿಸು. ಸರಿ ಇದೆಲ್ಲ? ಹಾ ಅಂಕಲ್, ಆದ್ರೂ ನಂಗೆ ಯಾಕೋ. ಏನಮ್ಮ ನೀನು, ಈ ಚಿಕ್ಕ ಮಕ್ಕಳು ಸ್ನಾನ ಮಾಡಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆಡ್ತಾ ಇದೀಯ. ನೋಡು, ನಾವೆಲ್ಲ ಒಂದೇ ಮನೆಯವರಮ್ಮ, ನಮ್ಮ ಮುಂದೆ ಏನಮ್ಮ ಸಂಕೋಚ? ನಾವು ಯಾವತ್ತು ಶಾಸ್ತ್ರ ಸಂಪ್ರದಾಯನ ಬಿಡಬಾರ್ದು. ನಿಧಿ, ನೀನೇ ಇವರಿಬ್ಬರನ್ನು ಬಚ್ಚಲ ಮನೆಗೆ ಸ್ನಾನ ಕಳಿಸು. ಅಂಕಲ್, ಸಂಪ್ರದಾಯನೂ ನಿಜ, ಆದ್ರೆ ಅಕ್ಕಂಗೆ ಯಾಕೋ ಕಂಫರ್ಟಬಲ್ ಇಲ್ಲ ಅನ್ಸತ್ತೆ.